ನೋಡಿ, ಇವಳೇ ನಿಜವಾದ ಡೋರಾ ದಿ ಎಕ್ಸ್‌ಪ್ಲೋರರ್. ಇವಳ ಲೈಫ್ ಅಲ್ಲಿ ನಡೆದಿರೋ ಇನ್ಸಿಡೆಂಟ್ ಬೇರೆ ಯಾರ ಲೈಫ್ ಅಲ್ಲೂ ನಡೆಯಬಾರದು. 1985 ಅಲ್ಲಿ ಟೆಕ್ಸಾಸ್ ಅಲ್ಲಿ ಡೋರಾ ಮಾರ್ಟಿನೇಜ್ ಅಂತ ಒಬ್ಬ ಹುಡುಗಿಗೆ ಅವರ ವ್ಯಾನ್ ಹಿಂದೆ ಚೈನ್ ಇಂದ ಕಟ್ ಹಾಕಿರೋ ಒಂದು ಮಂಕಿ ಕಾಣಿಸುತ್ತೆ. ಅವಳು ಚಿಕ್ಕ ಹುಡುಗಿ ಅಲ್ವಾ, ಅದನ್ನ ನೋಡಿದ ತಕ್ಷಣನೇ ಅವರ ಪೇರೆಂಟ್ಸ್ ಹೋಗಿ ಇದನ್ನ ಹೇಳಿ ಅವರ ಪೇರೆಂಟ್ಸ್ ನ ಅಲ್ಲಿಗೆ ಕರ್ಕೊಂಡ್ ಬರ್ತಾಳೆ. ಅವರ ಪೇರೆಂಟ್ಸ್ ಅಲ್ಲಿಗೆ ಬಂದು ಆ ಮಂಕಿನ ನೋಡ್ತಾರೆ. ಬಟ್ ಆ ಮಂಕಿ ನಾರ್ಮಲ್ ಮಂಕಿ ತರನೇ ಅವ್ರಿಗೆ ಅನ್ಸಲ್ಲ. ಯಾಕಂದ್ರೆ ಆ ಮಂಕಿಯ ಕತ್ತಲ್ಲಿರುವಂತ ಬೆಲ್ಟ್ ಮೇಲೆ ನಂಬರ್ಸ್ ಎಲ್ಲ ಬರ್ದಿರುತ್ತೆ. ಮತ್ತೆ ಆ ಮಂಕಿನ ಚೈನ್ ಇಂದ ಕಟ್ ಹಾಕಿರ್ತಾರೆ. ಇದರಿಂದ ಅವ್ರಿಗೆ ಡೌಟ್ ಬರುತ್ತೆ, ಇದನ್ನ ಯಾರೋ ಇಲ್ಲೀಗಲ್ ಆಗಿ ಸಾಕಿ ಇಲ್ಲಿ ಕಟ್ ಹಾಕಿದ್ದಾರೆ ಅಂತ ಅವ್ರು ಅನ್ಕೊಳ್ತಾರೆ. ಈ ಕಡೆ ಡೋರಾ ನನ್ಗ ಆ ಮಂಕಿ ಬೇಕೇ ಬೇಕು ಅಂತ ಹಠ ಮೇಲೆ ಹಠ ಮಾಡ್ತಿರ್ತಾಳೆ. ಇನ್ನು ಆ ಪೇರೆಂಟ್ಸ್ ಏನು ಮಾಡಕ್ಕೆ ಆಗಲ್ಲ ಅಂತ ಆ ಮಂಕಿನ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಈ ತರ ದಿನಗಳು ಕಳೀತಾ ಕಳೀತಾ ಡೋರಾ ಅವ್ರ ಅಪ್ಪಗೆ ಈ ಮಂಕಿ ಮೇಲೆ ಡೌಟ್ ಬರುತ್ತೆ. ಈ ಮಂಕಿ ನಾರ್ಮಲ್ ಆಗಿ ಇರ್ತಿಲ್ಲ, ಅದರ ಬಿಹೇವಿಯರ್ ಸ್ವಲ್ಪ ಸ್ವಲ್ಪವಾಗಿ ಚೇಂಜ್ ಆಗ್ತಿರೋದನ್ನ ಅವ್ರು ಗಮನಿಸ್ತಾರೆ. ಈ ಮಂಕಿ ಏನ್ ಮಾಡ್ತಿರುತ್ತೆ ಅಂದ್ರೆ ಡೈಲಿ ಡೈನಿಂಗ್ ಟೇಬಲ್ ಮೇಲೆ ಇರುವಂತಹ ನ್ಯೂಸ್ ಪೇಪರ್ ನ ತೆಗೆದು ಗಂಟೆಗಳ ಹೊತ್ತು ಅದನ್ನ ನೋಡ್ಕೊಂಡೇ ಇರುತ್ತಂತೆ. ಏನೋ ನಾರ್ಮಲ್ ಆಗಿ ನೋಡೋದು ಮಾತ್ರ ಅಲ್ಲ, ಅದರ ಕಣ್ಣುಗಳು ಈ ಕಡೆಯಿಂದ ಆ ಕಡೆವರೆಗೂ ನಾವ್ ಯಾವ್ದಾದ್ರು ಒಂದು ವರ್ಡ್ ನ ಓದ್ಬೇಕಾದ್ರೆ ಯಾವ ತರ ರೀಡ್ ಮಾಡೋ ರೀತಿ ನಮ್ಮ ಕಣ್ಣುಗಳು ಮೂವ್ಮೆಂಟ್ ಮಾಡುತ್ತೋ ಆ ರೀತಿ ಅದರ ಕಣ್ಣುಗಳು ಹೋಗ್ತಿರುತ್ತೆ. ಈ ತರ ದಿನಗಳು ಹೋಗ್ತಾ ಹೋಗ್ತಾ ಡೋರಾ ಮತ್ತೆ ಈ ಮಂಕಿಯ ಬಾಂಡಿಂಗ್ ಅನ್ನೋದು ಸ್ವಲ್ಪ ಸ್ವಲ್ಪವಾಗಿ ಸ್ಟ್ರಾಂಗ್ ಆಗುತ್ತೆ. ಇವರಿಬ್ರು ತುಂಬಾ ಕ್ಲೋಸ್ ಆಗ್ತಾರೆ. ಇದಾದ್ಮೇಲೆನೆ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಫುಲ್ ಸ್ಟೋರಿನ ಒಂದೇ ರೀಲ್ ಅಲ್ಲಿ ಹೇಳಕ್ಕಾಗಲ್ಲ, ಸೊ ಅಕೌಂಟ್ ನ ಫಾಲೋ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ ನ ನಾಳೆ ಅಪ್ಲೋಡ್ ಮಾಡ್ತೀನಿ.